ಪಿ ಅವರ ಒಂದು ಪ್ರತಿಕ್ರಿಯೆನ ತಗೊಂಡಿಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಅವರು ಚರ್ಚೆಗೆ ಇಳಿದ್ಬಿಟ್ಟಿದ್ರು. ಎಸ್, ನಿಮ್ಮ ಒಪಿನಿಯನ್, ನಿಮ್ಮಲ್ಲೂ ಹಲವಾರು ಸಮಸ್ಯೆಗಳಿದ್ದಾವೆ, ಅಫ್ಕೋರ್ಸ್ ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕು. ಬಟ್ ಆಡಳಿತ ಪಕ್ಷದ ವ್ಯವಸ್ಥೆಯ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಪಿನಿಯನ್? ನೋಡಿ, ಸರ್ಕಾರ ಬಂದಾಗ್ಲಿಂದನೂ ಇದು ಇವತ್ತಿಂದ ಶುರುವಾಗಿದ್ದಲ್ಲ ಸಿಂಧೂರ. ಇದು ಇನ್ನೂ ಅದು ಚರ್ಚೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಚರ್ಚೆ ನಡೆಯೋ ಸಂದರ್ಭದಲ್ಲೇ ಅವರು ಮಹದೇವಪ್ಪನವ್ರು ಅವಾಗ ಒಂದು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿ ಆಗೋದಕ್ಕೂ ಯೋಗ್ಯತೆ ಬೇಕು ಅಂತೇಳಿ. ಟಾರ್ಗೆಟ್ ಮಾಡಿದ್ದಾರನ್ನ ಡಿ ಕೆ ಶಿವಕುಮಾರ್ ಯೋಗ್ಯತೆ ಇಲ್ಲ ಅಂತ ಹೇಳಿ. ಅದಾದ 4-5 ದಿವಸಕ್ಕೆ ಜಮೀರ್ ಅಹಮದ್ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಅಂತೇಳಿ. ಅದಾದ ಕರೆಕ್ಟ್ 4 ದಿವಸಕ್ಕೆ ಬಸವರಾಜ ಶಿವಗಂಗಾ ಹೇಳ್ತಾರೆ ಇಲ್ಲ ಕೆಲವೇ ದಿನದಲ್ಲಿ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತೇಳಿ. ಹಾಗಾಗಿ ಈ ಎಪಿಸೋಡ್ ಇದೆಯಲ್ಲ, ಇವತ್ತಿಂದ ಶುರುವಾಗಿರೋದಲ್ಲ. ದ ವೆರಿ ಡೇ ಈ ಗೋರ್ಮೆಂಟು ಅಸ್ತಿತ್ವಕ್ಕೆ ಬಂತಲ್ಲ, ಆವತ್ತಿಂದನೂ ಶುರುವಾಗಿರೋದು. ಈ ವಿಚಾರದಲ್ಲಿ ಮಾತಾಡಿ ನೀವು ಆಗಲೇ ನೊಂದ್ಕೊಂಡು ಮಾತಾಡಿದ್ರೆ ಎಷ್ಟು ದಿವಸ ಇದೇ ಮಾತಾಡಬೇಕು ಅಂತೇಳಿ ನಮಗೂ ಅಷ್ಟೇ ಅಸಹ್ಯ ಬಂದ್ಬಿಟ್ಟಿದೆ ರೀ. ನಾವೊಂದು ಮಾತು ಹೇಳ್ತಾ ಇದ್ವಿ, ಡಿಸೆಂಬರ್ 8ನೇ ತಾರೀಕಿಂದ ಬೆಳಗಾಂನಲ್ಲಿ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನದಲ್ಲಿ ರೈತರ ಚರ್ಚೆ ಬರುತ್ತೆ, ಕಬ್ಬಿನ ವಿಚಾರ ಬರುತ್ತೆ, ಮೆಕ್ಕೆಜೋಳದ ವಿಚಾರ ಬರುತ್ತೆ, ಅದಾದಮೇಲೆ ವಿದ್ಯುತ್ತಿನ ವಿಚಾರ ಬರುತ್ತೆ, ಭ್ರಷ್ಟಾಚಾರದ ವಿಚಾರ ಬರುತ್ತೆ, ರಸ್ತೆ ಗುಂಡಿ ವಿಚಾರ ಬರುತ್ತೆ, ಉತ್ತರ ಕರ್ನಾಟಕದ ವಿಚಾರ ಬರುತ್ತೆ, ರಾಜ್ಯ ದಿವಾಳಿ ಆಗ್ತಿರ್ತಕ್ಕಂಥ ವಿಚಾರ ಬರುತ್ತೆ. ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋರು ಒಬ್ಬ ಮುಖ್ಯಮಂತ್ರಿ, ಹಂಗಾಮಿ ಮುಖ್ಯಮಂತ್ರಿ ಅಲ್ಲ. ಹಾಗಾಗಿ ನೀವು ಸದನಕ್ಕೆ ಒಳಗಡೆಗೆ ಬರಬೇಕಾಗೋಷ್ಟು ತೀರ್ಮಾನ ಮಾಡ್ಕೊಂಬನ್ನಿ. ನೀವು ಯಾರು ನಿಜವಾದ ಮುಖ್ಯಮಂತ್ರಿ, ಯಾರು ಹಂಗಾಮಿ ಮುಖ್ಯಮಂತ್ರಿ ಅಂತೇಳಿ ತೀರ್ಮಾನ ಮಾಡ್ಕೊಂಬರಿ ಅಂತೇಳಿ 10 ದಿವಸದ ಮುಂಚೆಯಿಂದನೇ ಹೇಳ್ತಾ ಇದ್ವಿ. ಸದನ ಶುರುವಾಗಲಿ 4 ದಿವಸ ಆಗಿದೆ, ಇವತ್ತು ಕೂಡ ಹಂಗಾಮಿ ಮುಖ್ಯಮಂತ್ರಿ ಸಭೆ ನಡೆಸ್ತಾರೆ. ಇನ್ನೊಬ್ರು ಯಾರು ಅದ್ರ ಮೇಲೆ ಟವಲ್ ಹಾಕಿರೋರು ಅವರಂತರ ಮಾತಾಡ್ಕೊಂಡು ಹೋಗ್ತಾರೆ. ಯಾವ ಅಸಹ್ಯ ರೀ ಇದು. ಇವತ್ತು ಈ ಪ್ರಶ್ನೆಗಳಿಗೆ, ರೈತರ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡಬೇಕು? ಮುಖ್ಯಮಂತ್ರಿಗೆ ಗ್ಯಾರಂಟಿ ಇಲ್ಲ, ನಾನು ಮುಖ್ಯಮಂತ್ರಿ ಆಗಿರ್ತೀನ ಇಲ್ವಾ ಅಂತ ಹೇಳಿ, ಸದನ ಮುಗಿಯೋ ಅವ್ರಿಗೆ ಇರ್ತೀನಿ ಅಂತೇಳಿ. ಇದಕ್ಕೋಸ್ಕರವೇ ನೀವಾಗಲೇ ಒಂದು ಮಾತು ಹೇಳಿದ್ರಿ, ಯತೀಂದ್ರ ಅವರಿಗೆ ಸಿದ್ದರಾಮಯ್ಯನವರು ಕೂರಿಸ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾ ಇದ್ದಾರೇನೋ ಅಂತೇಳಿ ನಿಮ್ದೊಂದು ಅನುಮಾನ ಇರಬೇಕು. ಒಂದು ಸರಿ ಹಂಗಾದರೆ ಆ ಥರ ಆಗುತ್ತೆ ಸಿಂಧೂರ. ಡಿಸೆಂಬರ್ 8ನೇ ತಾರೀಕು ಇದೇ ವಿಚಾರ ಮಾತಾಡ್ತಾರೆ ಯತೀಂದ್ರ, 9ನೇ ತಾರೀಕು ಮತ್ತೆ ರಿಪೀಟ್ ಮಾಡ್ತಾರೆ, ಮತ್ತೆ 11ನೇ ತಾರೀಕು ಅದನ್ನೇ ರಿಪೀಟ್ ಮಾಡ್ತಾರೆ. ಅಂದರೆ ಇಷ್ಟು ದಿವಸ ಅಪ್ಪ ಮಗ ಸಿಕ್ಕೇ ಇಲ್ವಾ? ಅಪ್ಪ ಮಗ ಮಾತಾಡೇ ಇಲ್ವಾ? ಹಾಗಾದರೆ ಅದ್ರ ಅರ್ಥ ಏನು? ತಾನು ಮುಖ್ಯಮಂತ್ರಿ ಕುರ್ಚಿ ನನ್ನ ಕಾಯಂ ಆಗಿಲ್ಲ, ನನ್ನ ಹಂಗಾಮಿ ಮುಖ್ಯಮಂತ್ರಿ, ಸ್ವಲ್ಪ ಬದುಕಬೇಕು ಅಂತೇಳಿ ಏನೋ ಒಂದು ಕಿರಿಕ್ ಮಾಡಬೇಕು ಅಂತಲೇ ತಾನೇ ಮಗನ ಕೈಯಿಂದ ಹೇಳ್ತಿರ್ತಕ್ಕಂಥದ್ದು ಅಂತ ಅನುಮಾನ ಎಲ್ಲ ಜನಸಾಮಾನ್ಯರಿಗೂ ಬರುತ್ತೆ. ಯಾವ ಮಟ್ಟಕ್ಕೆ ಹೇಳ್ತಿದೆ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಅಂತ ಹೇಳಿದ್ರೆ? ಇವತ್ತು ಕುಣಿಗಲ್ ರಂಗನಾಥ್ ಏನಂತ ಹೇಳಿದ್ರು ಗೊತ್ತಾ? ಇವರ ಯತೀಂದ್ರ ವಿಚಾರಕ್ಕೆ ಹಗುರವಾಗಿ ಮಾತಾಡುವುದನ್ನು ಬಿಡಬೇಕು. ಯಾವುದು ಹಗುರವಾಗಿ ಮಾತಾಡೋದು? ನಮ್ಮಪ್ಪನ ನಾಯಕತ್ವ ಅಭವಾದ್ಯ ಅಂತಕ್ಕಂಥದ್ದು ಹಗುರವಾದ ಮಾತಾ? ನಮ್ಮ ತಂದೆ CM ಆಗಿರ್ತಾರೆ ಅನ್ನೋದು ಹಗುರವಾದ ಮಾತಾ? ಅಂದರೆ CM ಕುರ್ಚಿ ಅನ್ನೋದು ಇವತ್ತು ಹಗುರಾಗೋಗಿದೆ. ಇವತ್ತು ಈ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಹಂಗಾಮಿ ಸಿಂಧೂರ. CM ಹಂಗಾಮಿ, DCM ಇನ್ನು 3 ಜನ ಬೇಕು ಅಂತಾರೆ, ಅವರು ಹಂಗಾಮಿ. KPCC ಅಧ್ಯಕ್ಷ ಅವ್ರು ಬೇಡ ನಾನಾಗಬೇಕು ಅಂತೇಳಿ ಜಾರಕಿಹೊಳಿ ಹೇಳ್ತಾರೆ, ನಾನಾಗಬೇಕು ಅಂತೇಳಿ KN ರಾಜನ್ ಹೇಳ್ತಾರೆ, ಅವರು ಹಂಗಾಮಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತೇಳಿ, ಅವರು ಹಂಗಾಮಿ. ಲೀಡರ್ ಆಫ್ ಆಪೋಸಿಷನ್ ಅಂತೆ ರಾಹುಲ್ ಗಾಂಧಿ ಅವರು, ಏನು ಒಂದೇ ಮಾತ್ರ ಚರ್ಚೆ ಮೇಲೆ ಅವರು ಮಾತಾಡಬೇಕು, ಬೇರೆ ಎಲ್ಲರೂ ಮಾತಾಡ್ತಾರೆ, ಅವರೇ ಮಾತಾಡೋದಕ್ಕೆ ಇಲ್ವೇ ಇಲ್ಲ. ಅಂದರೆ ಇಲ್ಲಿ ಎಲ್ಲರೂ ಹಂಗಾಮಿ. ಅವ್ರೆಂಗನ ಬಡ್ದಾಡ್ಕೊಂಡಾಗ್ಲಿ. ಇವತ್ತು ರಾಜ್ಯ ದಿವಾಳಿ ಎದ್ದೋಗಿದೆ, ಇಡೀ ಬೆಂಗಳೂರು ರಸ್ತೆ ಬಿದ್ದು ಗುದ್ದಿ ಕೂತಿದೆ. ಕೃಷಿ ಸಚಿವರು ಒಂದೇ ಒಂದು ಹೋರಾಟದ ಹತ್ರ ಹೋಗಿಲ್ಲ. ಕೃಷಿ ಸಚಿವರು ಯಾರು ಅಂತೇಳಿ ಜನನೇ ಮರ್ತೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ನರಕ ಆಗಿದ್ದಾಗ ಇವರಿಗೆ ಕುರ್ಚಿಯಿಂದ ಹೊಡೆದಾಡೋದು ಬೇಕೇನ್ರಿ? ಅಟ್ಲೀಸ್ಟ್ ಇವತ್ತೆಲ್ಲ ಮಾಧ್ಯಮಗಳು ಹೋಗ್ತಾ ಇದ್ದಾವೆ, ಇಡೀ ರಾಜ್ಯ ಆ ಕಡೆ ಸದನದ ನೋಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ಅವಾಗಲಿಂದ ನೀವು ಹೇಳ್ತಾ ಇದ್ದೀವಿ ಡೆವಲಪ್ಮೆಂಟ್ ವಿಚಾರ ಮಾತಾಡ್ರಿ ಅಂತೇಳಿ. ಆ ಡೆವಲಪ್ಮೆಂಟ್ ವಿಚಾರ ಮಾತಾಡೋದು ಬಿಟ್ಬಿಟ್ಟು ಇವರೊಬ್ಬನ ಪುಳ್ಳೆ ಹಾಕಿ ಕಳಿಸ್ತಾರೆ. ನಾವು ಏನೋ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ, ಅಲ್ಲೊಬ್ರು ಪುಳ್ಳೆ ಇಡ್ತಾರೆ, ಇಲ್ಲ ಅವ್ರಿಗೆ ನೋಟಿಸ್ ಕೊಡ್ಬೇಕು, ಅವ್ರಿಗೆ ಅವ್ರು ಹಗುರವಾದ ಮಾತಾಡ್ತಾರೆ ಅಂತೇಳಿ ಇನ್ನೊಂದು ಕಡೆಯಿಂದ ಎದ್ದು ಬಿಡ್ತಾರೆ. ಇದೇ ಥರ ಕುರ್ಚಿಯಿಂದ ಹೊಡೆದಾಡ್ಕೊಂಡು ಕೂತಿದ್ರೆ 136 ಸೀಟ್ ಗೆಲ್ಸಿದ್ದಂತಹ ಕರ್ನಾಟಕದ ಜನತೆ ನೋಡಿ, ನೀವು ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ಇವತ್ತು ಇಡೀ ರಾಜ್ಯ ನರಕ ಆಗೋಗಿದೆ. ಇವತ್ತು ನೋಡಿ, ಸದನದ ಒಳಗಡೆ ಇದೇ ಚರ್ಚೆ ರೀ. ಹೈಕಮಾಂಡ್ ವಿಚಾರ ಯಾಕೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಹಾದಿ ಬೀದಿ ಒಳಗಡೆಗೆ ಒಬ್ಬೊಬ್ಬರು ನಾನು ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಒಂದು ಸ್ಪಷ್ಟವಾದ ತೀರ್ಮಾನ ಕೊಡ್ಬೇಕು ತಾನೆ, ಏನಾದರೂ ಕೊಟ್ಬಿಡ್ಲಿ ರೀ. ಇಲ್ಲ ತೀರ್ಮಾನ ಆಗೋಗಿದೆ, ಇವರೇ 5 ವರ್ಷ ಮುಖ್ಯಮಂತ್ರಿ ಅಂತನಾದ್ರೂ ಹೇಳಬೇಕು. ಇಲ್ಲ ಸರ್, ಒಂದೇ ನಿಮಿಷ. ಇಲ್ಲ ಇವ್ರನ್ನ ತೆಗಿಬೇಕು, ಇನ್ನೊಬ್ಬರನ್ನ ಮಾಡ್ತೀವಿ, ಇದನ್ನಾದ್ರೂ ಹೇಳಬೇಕು. ಏನು ಹೇಳ್ದಂಗೆ ಅವರಿಬ್ಬರು ಬಡದಾಡ್ದೊಳಗಡೆಗೆ ಇವತ್ತು ಇಡೀ ರಾಜ್ಯ ಬಡವಾಗ್ತಾ ಇದೆ. ಈ ವಿಚಾರ ಮಾತಾಡೋದಕ್ಕೆ ನಮ್ಗಂತೂ ಅಸಹ್ಯ ಆಗ್ತಿದೆ. ಜನರ ಬಾಳು ಕೂಡ ನರಕ ಆಗೋಗಿದೆ ಸಿಂಧೂರ. ಸಮೀವುಲ್ಲಾ ಸರ್ ಹೇಳಿ, ಏನೋ ಹೇಳ್ಬೇಕಂತ ಇದ್ರಿ. ಈಗ ಬಿಜೆಪಿ ಸ್ನೇಹಿತರು ಹೇಳಿದ್ರು, ಅಪೋಸಿಷನ್ ಆಗಿ ರೂಲಿಂಗ್ ಪಾರ್ಟಿನ ಸರಿ ದಾರಿನಲ್ಲಿ ತರಬೇಕಾಗಿರೋದು
ಪ್ರತಿಪಕ್ಷಗಳ ಕರ್ತವ್ಯ, ಆ ಜವಾಬ್ದಾರಿಯಿಂದ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನಾವು ಇಷ್ಟೊತ್ತಿಂದ ಕಾಂಗ್ರೆಸ್ಸಿಗೆ ನಾವು ಟೀಕೆ ಮಾಡಿದ್ವಿ, ಇದು ಸರಿನಾ ಅಂತ ಪ್ರಶ್ನೆ ಕೇಳಿದ್ವಿ. ನಾವು ನೀವು ಸಿಂಧೂರ್ ಅವರೇ ಜರ್ನಲಿಸ್ಟ್ಗಳು, ನಮಗೆ ಯಾವ ಪಾರ್ಟಿ ಕಟ್ಕೊಂಡು ನಮಗೇನು ಹೌದು ಸರ್, ಆಬ್ವಿಯಸ್ಲಿ. ಆದ್ರೆ ಈಗ ಅವ್ರು ಮಾತಾಡಿದ್ದೆಲ್ಲ ಹಂಗಾಮಿ ಅಂತ ಕೇಳಿದೆ. ಅವರಿಗೂ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಅವರಿಗೆ ಅಧಿವೇಶನ ನಡೆದಿದೆ, ನಿಮ್ ಪಕ್ಷದ ಶಾಸಕರ ನಿಯೋಗ ಹೋಗ್ಬಿಟ್ಟು ಪಾರ್ಟಿ ಪ್ರೆಸಿಡೆಂಟ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಂದ್ರದ ಮೇಲೆ ಒತ್ತಡ ಹೇಳ್ತಾರೆ. ಲೀಡರ್ ಆಫ್ ಅಪೋಸಿಷನ್ ಅಶೋಕ್ ಅವ್ರನ್ನ ಚೇಂಜ್ ಮಾಡಿ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಮತ್ತಿತರ ಡೆಲಿಗೇಷನ್ ಅಲ್ಲಿ ಡೆಲ್ಲಿಗೆ ಹೋಗ್ತಾರೆ. ಅದು ಇನ್ನು ನಿಮ್ ಬಿಜೆಪಿ ಅಧ್ಯಕ್ಷರ ಇನ್ನು ಪರ್ಮನೆಂಟ್ ಅಂತ ಅನೌನ್ಸ್ ಆಗಿಲ್ಲ, ಅವರು ಹಂಗಾಮಿ. ಇಲ್ಲಿ ಅಧಿವೇಶನ ನಡಿಬೇಕಾದ್ರೆ ಲೀಡರ್ ಆಫ್ ಅಪೋಸಿಷನ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ, ಅವರು ಹಂಗಾಮಿ. ಹೀಗಾಗಿ ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ ನಿಮಗೇನ್ ಮೊರಾಲಿಟಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಂಗಾಮಿ ಅಂತೇನೋ ಹೇಳಿದ್ರಲ್ಲ, ಯಾವ ಸೀಟು ಖಾಲಿ ಇದೆ ಸ್ವಾಮಿ? ರಾಜ್ಯಾಧ್ಯಕ್ಷ ಖಾಲಿ ಇದೆವಾ ಅಥವಾ ರಾಷ್ಟ್ರದ ಅಧ್ಯಕ್ಷ ಖಾಲಿ ಇದೆಯಾ? ನೀವು ಅದನ್ನೇ ಹಂಗ ಒಂದ್ ನಿಮಿಷ ರೀ, ಅದನ್ನ ಹೇಳಿ ಅಲ್ವಾ ಅವರು? ನಾನೇ ಪರ್ಮನೆಂಟ್ ಅಂತ ಹೇಳಿ ಸೀಟ್ ಖಾಲಿ ಇಲ್ಲ ಅಂತ ಎಷ್ಟೋ ಜನ ಹೇಳಿದಾರಲ್ವಾ? ಅಲ್ಲ ರೀ, ಡಿ ಕೆ ಶಿವಕುಮಾರ್ ಮತ್ತೆ ಯಾಕೆ ಸುರೇಶ್ ಯಾಕೆ ಮಾತಾಡ್ತಾರೆ? ಆಮೇಲೆ ಇವ್ರದ್ದು ಟ್ವೀಟ್ಗಳು ಬೇರೆ ಬರುತ್ತೆ, ಪದ ವಚನ ಮಾತು ಕೊಟ್ಟ ವಚನಕ್ಕೆ ಇರಬೇಕು. ಹಾಗಾದ್ರೆ ನೋಟಿಸ್ ಏನಕ್ಕೆ ಕೊಟ್ರಿ ನೀವು? ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಯಾಕೆ ಕೊಟ್ರಿ? ಬಸವರಾಜ ಶಿವಗಂಗಾಗೆ? ನಾವು ಹೇಳ್ತಿರ್ತಕ್ಕಂಥದ್ದು ಪಕ್ಷದ ಆಂತರಿಕ ವಿಚಾರ, ಮುಖ್ಯಮಂತ್ರಿ ಹುದ್ದೆ ಅಲ್ಲ. ಒಂದು ವಿಜಯೇಂದ್ರ ಅವರ ನಾಯಕತ್ವ, ವಿಜಯೇಂದ್ರ ನಾಯಕ ಅಲ್ಲ, ನಾನ್ ನಾಯಕ ಅಂತ ಯಾರಾದ್ರೂ ಮಾತಾಡಿದಾರಾ? ಪಕ್ಷದಲ್ಲೇ ಇಲ್ಲ ರೀ, ಪಕ್ಷದಲ್ಲಿ ಇರೋ ವಿಷಯ ಮಾತಾಡಿ ನೀವು. ಹೌದು, ಅದೇ ಚಂದ್ರಶೇಖರ್ ಅವರೇ, ಯತ್ನಾಳ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಸದನದಲ್ಲಿ ಮಾತಾಡ್ಬೇಕಾರೆ, ಇಲ್ಲ ಅಧಿಕೃತ ನಾನು ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ, ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಅದನ್ನೆಲ್ಲ ಯಾರ್ಗ್ ಹೇಳಿದ್ರು ಯತ್ನಾಳ್? ಅದನ್ನ ಅವ್ರನ್ನ ಕೇಳ್ಕೊಳ್ಳಿ. ನಾನು ಬಿಜೆಪಿ ವಕ್ತಾರ, ಬಿಜೆಪಿ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತೀನಿ. ನಮ್ಮಲ್ಲಿ ರಾಷ್ಟ್ರಾಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಕುಮಾರ್ ಬಂಗಾರಪ್ಪ ಯಾವ MLA ಆಗಿದ್ದಾರೆ ಅಂತ ಹೇಳ್ತಿದ್ದೀರಿ ನೀವು? MLA ಆದ್ರೆ ಮಾತ್ರ ನಿಮ್ ಪಕ್ಷ ಇಲ್ಲ ಅದೇ ಪ್ರಶ್ನೆ ಕೇಳ್ತಿರೋದ್ರಿ. ಅಲ್ಲಿ ಹೋಗಿ ಹೈಕಮಾಂಡ್ ಮೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಯಕತ್ವದ ವಿಚಾರದಲ್ಲಿ ಮಾತಾಡಿದೀವಿ, ವಿಜಯೇಂದ್ರ ಅವ್ರು ತೆಗ್ದಿದೀವಿ ಅಂತ ಹೇಳಿ ಯಾರಾದ್ರೂ ಬಾಯಿಂದ ಬಂದಿದ್ಯಾ? ಎಲ್ಲ ಹೇಳಿದ್ದಾರೆ? ನಿಮಗೆ ಊಹೆ ಮಾಡ್ಕೊಂಡ್ಬಿಟ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ, ರಾಷ್ಟ್ರಾಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಜೊತೆಗೆ ಅರ್ಥ ಆಗುತ್ತೆ. ನಾನು ಅದಕ್ಕೆ ಬರ್ತಿದ್ದೀನಿ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿರೋದ್ರಿ. ಅಕಸ್ಮಾತ್ ಬಿಜೆಪಿ ಅಧ್ಯಕ್ಷ ಯಾರಾಗ್ಬೇಕು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಪಕ್ಷದ ಆಂತರಿಕ ವಿಚಾರ ಆಗುತ್ತೆ ಅಂದ್ರೆ ಆಗುತ್ತೆ, ಬಿಟ್ರೆ ಸಿಎಂ ಅಂತಕ್ಕಂಥದ್ದು ಆಂತರಿಕ ವಿಚಾರ ಅಲ್ಲ. ನಾವು ಹೋರಾಟ ಮಾಡ್ತಿರೋದು ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಆ ವಿಚಾರನ ಮಾತಾಡ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಯಾರನ್ನ ಹಾಕೊಂಡು ಬಡದಾಡ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ದಿರೋ ವಿಚಾರ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಸಿಎಂ, ಈ ರಾಜ್ಯವನ್ನ ಮುನ್ನಡೆಸ್ತಿರ್ತಕ್ಕಂಥ ಸಿಎಂ. ಇದಕ್ಕೆ ಯಾವ ಪಕ್ಷನೂ ಇಲ್ಲ. ಆ ಸಿಎಂ ಏನೇ ಹಂಗಾಮಿಯಾಗಿ ಕೂತಾಗ ರಾಜ್ಯ ಏನ್ರಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಸಮೀವುಲ್ಲಾ ಸರ್, ಎಸ್, ವಿಲ್ ಗೆಟ್ ಬ್ಯಾಕ್ ಟು ದ ಡಿಸ್ಕಷನ್. ಬಿಜೆಪಿಯ ಆಂತರಿಕ ವಿಚಾರಗಳಿಂದ ಬಿಜೆಪಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ಅವರವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಬರೋ 2028 ಚುನಾವಣೆಯಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ನೋಡೋಣ ಸರ್. ಎಲ್ಲಿ ಹೋಗ್ತಾರೆ? ಎಲ್ಲೂ ಹೋಗಲ್ಲ. ನಾವು ಇಲ್ಲೇ ಇರ್ತೀವಿ, ಅವ್ರುಗಳು ಇಲ್ಲೇ ಇರ್ತಾರೆ. ಇಲ್ಲೇ ಎಲೆಕ್ಷನ್ ಹೋಗ್ಬೇಕು, ಇಲ್ಲೇ ಬರ್ಬೇಕು, ಇಲ್ಲೇ ವೋಟ್ ಕೇಳಬೇಕು. ವಿಲ್ ಸಿ 2028 ಅಲ್ಲಿ ಅವ್ರ ಹಣೆ ಬರ ಏನಾಗುತ್ತೆ ಅಂತ ಹೇಳಿ. ಸರ್, ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟಾಪಿಕ್ ಸರ್. 4 ದಿನಗಳಲ್ಲಿ 3 ಸಲ ಯತೀಂದ್ರ ಬಾಯಲ್ಲಿ ಬಂದಿರೋ ಸ್ಟೇಟ್ಮೆಂಟು. ಇವತ್ತೇನೋ ಜೊತೆಲಿ ಕರ್ಕೊಂಡು ಹೋದ್ರು ಬಂದ್ರು, ಸಿಎಂ ಏನ್ ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ. ಬುದ್ಧಿ ಹೇಳಿದ್ರೆ ಕೇಳೋ ಅಂತ ವ್ಯಕ್ತಿ ಯತೀಂದ್ರನ ಇಲ್ವಾ ನನಗಂತೂ ಗೊತ್ತಿಲ್ಲ. ಅಂತ ಮನಸ್ಥಿತಿ, ಅಂತ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗಿದ್ರೆ ಬಹುಶಃ ಅವ್ರು ಈ ತರ ಸ್ಟೇಟ್ಮೆಂಟ್ಗಳನ್ನ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ ಸರ್. ಒಂದು, ಕಾಂಗ್ರೆಸ್ ಹೈಕಮಾಂಡ್, ನಾನು ನಿಮ್ ಶಿಸ್ತು ಕಮಿಟಿ ಸತ್ತೋಗಿದೆ ಅಂದ ತಕ್ಷಣ ಪಾಪ ಐವಾನ್ ಅವ್ರಿಗೆ ಬಹಳ ನೋವಾಗೋಯ್ತು. ನನಗೇನು ಬೇಜಾರಾಗಿಲ್ಲ ಸರ್, ನನಗೇನು ನೋವಾಗಿಲ್ಲ. ಅವ್ರಿಗೆ ಫೀಲ್ ಆಗಿರ್ಬೋದೇನೋ, ನನಗೇನೂ ಫೀಲ್ ಆಗಿಲ್ಲ. ನಾನು ಈಗಲೂ ಅದನ್ನೇ ಹೇಳ್ತೀನಿ, ಕಾಂಗ್ರೆಸ್ ಅಲ್ಲಿ ಶಿಸ್ತು ಸಮಿತಿ ಸತ್ತು ಹೋಗಿದೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ, ಒಂದು, ಡಿ ಕೆ ಶಿವಕುಮಾರ್ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂದ್ರೆ, ನೋಟಿಸ್ ಕೊಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಧಗಧಗ ಅಂತ ಉರಿತಾ ಇದ್ರು, ಅವ್ರು ನೋಟಿಸ್ ಕೊಡಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರ ಪರಿಸ್ಥಿತಿನೇ ತೂಗುಗತ್ತಿ ಆಗಿದೆ. ನೋಟಿಸ್ ಕೊಟ್ಟು ಸಿಎಂ ಏನಾದ್ರು ಆಮೇಲೆ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸೀಟ್ ಬಿಡಲ್ಲ ಅಂತ. ಸೊ ಈ ಪರಿಸ್ಥಿತಿಗಳಿರೋದ್ರಿಂದ ಇದು ಹೇಗೆ ಸರ್ ಕಾಂಗ್ರೆಸ್ ಅಲ್ಲಿ ಈ ರೀತಿ ನಡೀತಾ ಇರೋದು? ಸದನದ ಹೊರಗಡೆ ಆಗ್ಲಿ ಅಂದ್ರೆ ಇವ್ರು ಒಗ್ಗಟ್ಟು ಸದನದ ಒಳಗ್ ಮಾತ್ರನಾ? ಹೊರಗಡೆ ಆಮೇಲೆ ಮನೆಯೊಂದು ನೀನೊಂತೀರಾ ನಾನೊಂತೀರಾನ? ಇವರು ಈ ಡೆವಲಪ್ಮೆಂಟ್ ರೂಲಿಂಗ್ ಪಾರ್ಟಿಗೆ ಒಳ್ಳೇದಲ್ಲ. ಮತ್ತು ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಕ್ಲಿಯರ್ ಆಗಿ
ಕ್ಲಿಯರ್ ಆಗಿ ಹೈಕಮಾಂಡ್ ತನ್ನ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನುವ ಒತ್ತಡ ಹೇರುವ ಯತ್ನ ಅದರಲ್ಲಿ ತುಂಬಿದೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಪವರ್ ಕೊಡಲ್ಲ ಅಂತ ಹೇಳಿದೆ ಅಂತಂದ್ರು. ಹೌದು, ಹಾಗಾದ್ರೆ ಯತೀಂದ್ರ ಅವರಿಗೆ ಹೈಕಮಾಂಡ್ ಹೇಳಿದ್ರ? ಯಾವ ಲೀಡರ್? ವೇಣುಗೋಪಾಲ್ ಅವರು ಹೇಳಿದ್ರ? ಎಕ್ಸಾಕ್ಟ್ಲಿ ದಟ್ ವಾಸ್ ಮೈ ವೆರಿ ಫಸ್ಟ್ ಕ್ವೆಶ್ಚನ್ ಸರ್. ಹೌದು, ವೇಣುಗೋಪಾಲ್ ಹೇಳಿದ್ರ? ಅಥವಾ ಸಿಎಂ ಮುಂದುವರಿತಾರೆ ಅಂತಂದ್ರು. ಹಾಗಾದ್ರೆ ಸಿಎಂ ಗೆ ರಾಹುಲ್ ಗಾಂಧಿ ಹೇಳಿದಾರ? ಈ ಮತ್ ಅದನ್ನ ಬಹಿರಂಗ ಪಡಿಸ್ಬೇಕು ಅವರು. ಮತ್ತೆ ಹೈಕಮಾಂಡ್ ತಕ್ಷಣ ಹೌದು ನಾವು ಹೇಳಿದೀವಿ, ಯತೀಂದ್ರ ಅವರಿಗೆ ಹೇಳಿದೀವಿ, ಸಿಎಂ ಗೆ ಹೇಳಿದೀವಿ, ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ, ಇಲ್ಲ ಡಿ ಕೆ ಶಿವಕುಮಾರ್ ವಿಲ್ ಬಿ ನೆಕ್ಸ್ಟ್ ಸಿಎಂ, ಅಥವಾ ಅವ್ರು ಯಥಾಸ್ಥಿತಿನಲ್ಲಿ ಮುಂದುವರಿತಾರೆ. ಈಗ ಹೇಳಲೇಬೇಕಾಗುತ್ತೆ. ಇವರ ಈ ಸ್ಟೇಟ್ಮೆಂಟ್ ಗಳಿಂದ, ಕಾಂಗ್ರೆಸ್ ಆಂತರಿಕ ವಿದ್ಯಮಾನಗಳಿಂದಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಾಜ್ಯದ ಸ್ಥಿತಿಗತಿಯ ಬಗ್ಗೆ ಒಂದು ನಿರ್ದಿಷ್ಟವಾದ ಸ್ಟ್ಯಾಂಡ್ ಅನ್ನ ತಗೊಳ್ಳೇಬೇಕಾಗುತ್ತೆ. ಇವ್ರ ಸ್ಟೇಟ್ಮೆಂಟ್ ಹೈಕಮಾಂಡ್ ನ ಲೆಕ್ಕಕ್ಕೆ ಇಲ್ಲದೆ ಇರೋ ತರ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ಚಂದ್ರಶೇಖರ್ ಹತ್ರ ಮಾತಾಡ್ತೀನಿ. ಸರ್, ಒಂದು ಇಷ್ಟು ದಿನ ಈ ಕುರ್ಚಿ ಕದನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋವರೆಗೂ ಕಾಂಗ್ರೆಸ್ ಹೈಕಮಾಂಡ್ ಬಾಯಿ ಮುಚ್ಕೊಂಡಿತ್ತು. ಸದನಕ್ಕೆ ಇನ್ನೊಂದು 4 ದಿವಸ ಇದೆ ಅನ್ನಂಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪ್ಯಾಚ್ ಅಪ್ ಮಾಡೋ ಕೆಲಸ ಮಾಡ್ತು. ಅಗೇನ್ ಸೇಮ್ ತಪ್ಪನ್ನೇ ಹೈಕಮಾಂಡ್ ಮತ್ತೆ ಮಾಡ್ತಾ ಇದೆ. ಸೆಷನ್ ನಡೆಯುವ ಸಂದರ್ಭದಲ್ಲಿ ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು. ಈಗಲೂ ಹೈಕಮಾಂಡ್ ಯಾವುದೇ ಕ್ಲಾರಿಫಿಕೇಶನ್ ಕೊಡದೆ ಬಾಯಿ ಮುಚ್ಕೊಂಡು ಕೂತಿದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ನ ಅಟ್ ಮೋಸ್ಟ್ ಫೇಲ್ಯೂರ್ ಸರ್ ಇದು. ಹೌದು, ಅವ್ರು ಈಗ ಸಾಮಾನ್ಯವಾಗಿ ಏನೋ ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ. ಸ್ಟೇಟ್ಮೆಂಟ್ ಮಾಡಿದಾಗ ಅದೆಲ್ಲೋ ಬ್ಯಾಕ್ ಫೈರ್ ಆಗ್ತಿದೆ ಅನ್ಬೇಕಾದ್ರೆ ಒಂದ್ ತಿಪ್ಪೆ ಸಾರಿಸೋ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇದು ನಮ್ಮಲ್ಲಿ ಇರುವಂತಹ ಪದ್ಧತಿ. ಇಲ್ಲ ನಾನು ಹಂಗೇಳಿಲ್ಲ, ಹಿಂಗೇಳಿಲ್ಲ ಹಂಗೇಳಿದೆ ಅಂತ ಹೇಳಿ ಅವ್ರಿಗೆ ಹೇಳ್ಕೊತಾರೆ. ಇದು ನಮ್ಮಲ್ಲಿರುವ ಪದ. ಆದ್ರೆ ಈಸ್ ಡಿಪೆಂಡಿಂಗ್, ಈಸ್ ರಿಪೀಟಿಂಗ್, and he is dragging CM to the controversy, he is dragging DCM to the controversy, to the ಅಖಾಡಕ್ಕೆ ತರ್ತಿದ್ದಾರೆ. he is dragging the high command. Where is Congress party? ಆಲ್ ರೈಟ್ ಸರ್. ಎಸ್ ಚಂದ್ರಶೇಖರ್ ಅವರೇ, ಈ ವಿಚಾರವನ್ನ ಎಲ್ಲೋ ಒಂದ್ ಕಡೆ ಸಮರ್ಪಕವಾಗಿ ಈ ಕುರ್ಚಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಸಮರ್ಪಕವಾಗಿ ಮಾತನಾಡಿ ಕಟ್ಟಿ ಹಾಕುವಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಫೇಲ್ಯೂರ್ ಆಗಿದೆ. ಬಿಜೆಪಿ ಇವತ್ತು ಇಷ್ಟು ದೊಡ್ಡ ಹೋರಾಟ ಮಾಡಿದ್ದಕ್ಕೆ ಅದು ಮೂಢ ವಿಚಾರ ಇರ್ಬೋದು, ಅಥವಾ ಯಾವುದು ವಾಲ್ಮೀಕಿ ಹಗರಣದಲ್ಲಿರ್ಬೋದು, ಅದಾದಮೇಲೆ ಏನು ಸರ್ಕಾರ ಸತ್ತೋಗಿದೆ ಅಂತ ಹೇಳಿ ಸರ್ಕಾರ ನಿಸ್ತೇಜ್ ಆಗಿದೆ ಅಂತ ನಮ್ಮ ಹೋರಾಟಗಳಿರ್ಬೋದು, SCP TSP ವಿಚಾರದಲ್ಲಿ ನಮ್ಮ ಹೋರಾಟ ಇರ್ಬೋದು, ಇವೆಲ್ಲವೂ ಕೂಡ ಸದನದ ಒಳಗೆ ಮತ್ತು ಹೊರಗೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಕ್ಕೇನೆ ಇವತ್ತು ಸರ್ಕಾರ ಎಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತೆ ಅಂತೇಳಿ ಯಾರಿಗೂ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ನಾವು ಗೆಲ್ತೀವಿ ಅಂತಕ್ಕಂಥ ಸ್ವಲ್ಪ ಏನಾದರೂ ಅವ್ರಿಗೆ ಆಶಾಭಾವನೆ ಇದ್ದಿದ್ರೆ ಈ ಮಟ್ಟಕ್ಕೆ ಇಳಿದ್ಬಿಟ್ಟು ಅವರು ರೋಡಿಗೆ ನಿಂತ್ಕೊಂಡು ಹೊಡೆದಾಡ್ತಿರ್ಲಿಲ್ಲ. ಯಾಕೆ ಹೊಡೆದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರ್ ಚುನಾವಣೆ ಆದಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಾಗೋಗಿದೆ 28ಕ್ಕೆ ನಾವು ಖಂಡಿತ ಬರೋದೇ ಇಲ್ಲ ಅಂತ ಹೇಳಿ. 28ಕ್ಕಲ್ಲ, ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಹಾಗಾಗಿ ಇನ್ನು ಜನ್ಮದಲ್ಲಿ ನಾನು ಮುಖ್ಯಮಂತ್ರಿ ಆಗಲ್ಲ. ಇದಿರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ. ಈ ಒಂದೇ ಒಂದು ಅವಕಾಶ ಏನು ಮುಖ್ಯಮಂತ್ರಿ ಆದರೆ ಆಗ್ತೀನಿ, ಆಗದಿದ್ರೆ ಆಗಲ್ಲ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಬಿಜೆಪಿ ಒಳಗೂ ಹೊರಗೂ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಮಾಡಿರ್ತಕ್ಕಂಥ ನಿರಂತರ ಹೋರಾಟದ ಪರವಾಗಿ. ಇವತ್ತು ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅದನ್ನೇ ಹೇಳ್ತಾ ಇದೆ, ಇವರೆಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ ಅಂತಾರೆ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ವೀಕು ಅಂತೇಳಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ರೀ. ನೋಡಿ, UPA ಸರ್ಕಾರ ಇದ್ದಾಗ ಸಿಂಧೂರ, ಆಗ ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ದಾಗಲೂ 2013ರಲ್ಲಿ ಸಿದ್ದರಾಮಯ್ಯವರು 9 ತಿಂಗಳು ಒಳಗಡೆಗೆ ಬಿಟ್ಕೊಂಡಿರಲಿಲ್ಲ. ಡಿ ಕೆ ಶಿವಕುಮಾರ್ನ ಮಿನಿಸ್ಟ್ರಿ ಒಳಗಡೆಗೆ ಕೈ ಮುಗಿದು ಬಿಡ್ತು ಹೈಕಮಾಂಡು ಬಿಟ್ಟಿರಲಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದ್ರು. ಇವತ್ತು ಇಷ್ಟು ವೀಕ್ ಆಗಿರ್ತಕ್ಕಂಥ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಯಾಕೆ ಎದುರ್ತಾರೆ? ರಾಜಸ್ಥಾನದಲ್ಲಿ ನೋಡಿದ್ವಿ ನಾವು. ಇದೇ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ಗೆ ಹೊಡೆದಾಟ ಆಯಿತು. ಹೈಕಮಾಂಡ್ ಡಿಸಿಷನ್ ತಗೊಂತ. ಇದೇ ಛತ್ತೀಸ್ಗಢಲ್ಲಿ ಸೇಮ್ ಭೂಪೇಶ್ ಬಘೇಲ್ ಮತ್ತು KP ಸಿಂಗ್ ದೇವ್ ಬಗ್ಗೆ ಗಲಾಟೆ ಆಯಿತು. ಡಿಸಿಷನ್ ತಗೊಂಡ್ರ? ಇದೇ ಮಧ್ಯಪ್ರದೇಶದಲ್ಲಿ ಸಿಂಧಿಯಾಗ ಗಲಾಟೆ ಆಯಿತು. ಸಿಂಧೆ ಪಕ್ಷನೇ ಬಿಟ್ಬಿಟ್ಟೋದ್ರು. ಯಾವತ್ತೂ ಡಿಸಿಷನ್ ತಗೊಳ್ದೇ ಇರ್ತಕ್ಕಂಥದ್ದು ಅಲ್ಲ. ಹೈಕಮಾಂಡ್ ಅಷ್ಟು ಕಾಂಗ್ರೆಸ್ ಹೈಕಮಾಂಡ್ ವಿಪರೀತ ವೀಕ್ ಆಗೋಗಿದೆ. ಹಾಗಾಗಿ ಡಿಸಿಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ವೇ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ, ಅವರ ಪಕ್ಷಗಳಲ್ಲೇ MLAಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಆಗ್ತಿದೆ. ಯಾರು ಜಾಸ್ತಿ MLA ಕೊಂಡ್ಕೊಂತಾರೆ ಅವ್ರಿಗೆ ಕುರ್ಚಿ ಸಿಗುತ್ತೆ, ಯಾರು ಕಡಿಮೆ MLAಗೆ ಸೋಲ್ತಾರೆ ಅವರು ಕುರ್ಚಿನ ಕಳ್ಕೊಂತಾರೆ. ದಿಸ್ ಇಸ್ ದ ಫೈನಲ್. ಆದರೆ ಇವರಿಬ್ಬರ ಕುರ್ಚಿ ಹೋರಾಟದಲ್ಲಿ ಕರ್ನಾಟಕ ಮಾತ್ರ ನರಕ ಆಗೋಗಿದೆ. ಅದು ನಮ್ಮ ಹಣೆ ಬರಹ.
ಓಕೆ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್. ಐವನ್ ಅವರಿಲ್ಲ, ಐವನ್ ಅವ್ರಿಗೂ ಹೇಳ್ಬಿಡ್ತೀನಿ ಧನ್ಯವಾದ ಐವನ್ ಜಿ ಜಾಯ್ನ್ ಆಗಿದ್ದಕ್ಕೆ. ಒಟ್ಟಾರೆಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟು ಅಂದರೆ ಪದೇ ಪದೇ ಮಾಡ್ತಾ ಇರುವಂಥ ನಮ್ಮ ತಂದೆನೇ ಸಿ ಎಮ್, ನಮ್ಮ ತಂದೆನೇ ಸಿ ಎಮ್. ಇಟ್ಸ್ ಓಕೆ, ನಿಮ್ಮ ತಂದೆನೇ ಸಿ ಎಮ್ ಆಗಿದ್ರು ನಮಗೇನು ಪ್ರಾಬ್ಲಮ್ ಇಲ್ಲ, ಅದು ನಿಮ್ಮ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡಲಿ ಅಷ್ಟೇ. ಇಲ್ಲ ಅಂದರೆ ನೀವು ಬಾಯಿಗೆ ಬೀಗ ಹಾಕೊಂಡು MLC ಆಗಿ ನಿಮ್ಮ ಕೆಲಸ ಏನಿದೆ ನೀವು ಅಷ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.